ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಗೀತಾ ಅರುಣ್ ಯೂಟ್ಯೂಬ್ ಚಾನಲ್. ನಾನಿವತ್ತು ನಮ್ಮೂರಲ್ಲಿ ನಡೆಯೋ ಜಾತ್ರೆ ಬಗ್ಗೆ ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತಿದ್ದೀನಿ. ಅಲ್ಲಿ ಯಾವ್ಯಾವ ರೀತಿ ಆಗುತ್ತೆ ಅಂತ ನಿಮಗೆ ತೋರಿಸ್ತೀನಿ. ಇದು ನಾವು ಹೋಗ್ತಿರೋದು ಪ್ಲೇಗಮ್ಮ ದೇವಿ ಅಂತ ಹೇಳ್ಬಿಟ್ಟು ನಾವು ಅಟ್ಟಿ ಮಾರಮ್ಮ ಅಂತ ಕರಿತೀವಿ. ಸೊ ಆಗಿನ ಕಾಲದಲ್ಲಿ ಪ್ಲೇಗ್ ಬಂದು ಅಂದರೆ ಒಂದು ಮನೆಯಲ್ಲಿ 3-4 ಜನ ತೀರೋಗ್ತಿದ್ರಂತೆ. ಸೊ ಆವಾಗ ಈ ದೇವಿನ ಪೂಜೆ ಮಾಡಿಕೊಂಡು ಬಂದಿದ್ದಾರೆ. ಸೊ ಅವಾಗಿಂದ ನಮ್ಮೂರಲ್ಲಿ ಒಂದು ಕಾಯಿಲೆನೂ ಬರಲ್ಲ. ಅಂದರೆ ಕರೋನಾ ಆಗಿರ್ಬೋದು, ದೊಡ್ಡ ಯಾವುದೇ ರೀತಿ ಪ್ಲೇಗ್ ಆಗಿರ್ಬೋದು, ಕಾಲ್ರ ಆಗಿರ್ಬೋದು, ಆ ರೀತಿ ಯಾವ ಕಾಯಿಲೆನೂ ಆ ಊರಿಗೆ ಇದುವರೆಗೂ ಬಂದಿಲ್ಲ. ಎಲ್ಲ ಗ್ರಾಮಸ್ಥರು ಸೇರಿ ಮಾಡುವಂಥ ಜಾತ್ರೆ. ಇದರಲ್ಲಿ ಪ್ರಮುಖವಾಗಿ ನನ್ನ ತಂದೆನೇ ಕಾರಣ ಅಂತ ಹೇಳ್ಬೋದು. ಅವ್ರು ಇವಾಗಿಲ್ಲ. ಸೊ ಈ ಜಾತ್ರೆಗೆ ಅವರು ತುಂಬ ಇಷ್ಟಪಟ್ಟು ಮಾಡ್ತಿದ್ರು. ಸೊ ಅವ್ರು ತೀರೋಗಿ 6 ವರ್ಷ ಆಗಿದೆ. ಈಗ ಎಲ್ಲರೂ ಸೇರಿ ಜಾತ್ರೆ ಮಾಡ್ತಿದ್ದಾರೆ. ಬಟ್ ಈ ಜಾತ್ರೆ ನೆನಪು ಬಂದಾಗೆಲ್ಲ ನನಗೆ ನನ್ನ ತಂದೆನೇ ಜ್ಞಾಪಕ ಬರ್ತಾರೆ ಈ ಜಾತ್ರೆ ಬಂದಾಗೆಲ್ಲ. ಸೊ ನಾವು ಹೋಗಿ ಜಾತ್ರೆ ಯಾವ ರೀತಿ ಆಗುತ್ತೆ ನೋಡೋಣ ಬನ್ನಿ. ನಾನು ಇಲ್ಲೇ ಸಿಗೋ ಹಾರ ತೊಗೊಂಡೆ, ಅಂದರೆ ತುಮಕೂರಲ್ಲೇ ದೇವರಿಗೆ. ಹೂವೆಲ್ಲ ಕಾಸ್ಟ್ಲಿ ಆಗಿಬಿಟ್ಟಿದೆ ಈಗ, ಹಬ್ಬದ ಸೀಸನ್ ಅಲ್ವಾ. ಸೊ ಅದಕ್ಕೆ ಯುಗಾದಿ ಹಬ್ಬ ಅದು ಮಾರನೇ ದಿನ ಹಬ್ಬ ಮಾಡ್ತಾರೆ. ಸೊ ಸೋಮವಾರ ಇದ್ದಿದ್ದರಿಂದ ಮಂಗಳವಾರ ಮಾಡ್ತಿದ್ರು. ತುಂಬ ಇತಿಹಾಸ ಇದೆ ಈ ದೇವಿಗೆ. ನಾವು ಹೋಗ್ತಿರೋ ದೇವಸ್ಥಾನಕ್ಕೆ ದೇವಿಗೆ ಅತ್ತಿ ಮರದಲ್ಲಿ ಒಂದು ಫೋಟೋ ಹಾಕಿ ಪೂಜೆ ಮಾಡ್ತಿದ್ರು. ಇವಾಗ ದೇವಸ್ಥಾನದ ಹಂತದವರೆಗೂ ಬಂದಿದೆ, ಎಲ್ಲ ಸೇರಿ ಮಾಡ್ತಾರೆ. ಮತ್ತು ನೈಟು 12 ಗಂಟೆಗೆ ದೇವಿ ಸಂಚಾರ ಇರುತ್ತೆ. ಅದನ್ನು ನಮ್ಮ ಸುತ್ತಮುತ್ತ ಊರಲ್ಲಿ ಎಲ್ಲರೂ ನೋಡಿದ್ದಾರೆ. ಯಾರೇ ಬಂದು ಆ ದೇವಸ್ಥಾನಕ್ಕೆ ಹೋಗದೆ ಹಂಗೆ ಹೋದರೆ ಅವ್ರಿಗೆ ಏನಾದರೂ ಒಂದು ಇದಾಗಿ ದೇವಿ ಮತ್ತೆ ಕರೆಸ್ಕೊತಾಳೆ. ಸೊ ಎಷ್ಟೊಂದು ಜನ ಮಕ್ಕಳಿಲ್ಲದೆ ಇರೋರಿಗೆ ಇಲ್ಲಿ ದೇವಸ್ಥಾನದ ಜೀರ್ಣೋದ್ಧಾರಕ್ಕೆ ಅವರಿಗೆ ಮಗು ಆದಮೇಲೆ ಇಟ್ಟಿಗೆ ಆಗಿರ್ಬೋದು, ಸೀಟ್ ಆಗಿರ್ಬೋದು, ಈ ರೀತಿ ಅವಾಗ ಕೊಡಿಸಿದ್ರು. ಈಗ ಮೋಲ್ಡಲ್ಲೆಲ್ಲ ಕಟ್ಟಿಸಿದ್ದಾರೆ. ಪ್ರತಿಯೊಬ್ಬರು ಅಷ್ಟೇ ಆ ದೇವಿನ ನೋಡಿದ ತಕ್ಷಣ ಪೂಜೆ ಮಾಡಿಸ್ಕೊಂಡೇ ಹೋಗ್ತಾರೆ. ಒಂದೊಂದು ಸತಿ ನಮ್ಮ ತಂದೆ ಅಲ್ಲಿ ಕ್ಲೀನ್ ಮಾಡದೆ ಹಂಗೆ ಬಂದುಬಿಡ್ತಿದ್ರು. ಸೊ ದೇವಸ್ಥಾನ ಎಲ್ಲ ಗುಡಿಸ್ದೆ ಕರೆಕ್ಟಾಗಿ ಮನೆಗೆ ಹಾವು ಹೊರಟೋಗ್ತಿತ್ತು. ಹೋಗಿ ತಪ್ಪಾಯಿತು ಅಂತ ಕೇಳ್ಕೊಂಡು ಕ್ಲೀನ್ ಮಾಡಿದ್ಮೇಲೆ ಅದು ಹೋಗ್ತಿದ್ದು. ನಾವು ಚಿಕ್ಕ ವಯಸ್ಸಿಂದ ನೋಡಿರೋ ರೀತಿಯಲ್ಲಿ ಹೇಳ್ತಿದ್ದೀನಿ. ತುಂಬ ಪವಾಡ ಮಾಡ್ತಾರೆ ತಾಯಿ. ದೇವಿ ಉತ್ಸವ ಬರ್ತಿದೆ, ಬನ್ನಿ ನೋಡೋಣ. ಆರಾಮ ಸರ್. ಮೊದಲು ಈ ಕಡೆ ಮೇಲ್ಗಡೆ ಮನೆಯಿಂದ ಕಳಸ ಬಂದು ದೇವಿ ಕಳಸ ಕರ್ಕೊಂಬರುತ್ತೆ ಹೋಗಿ. ನೆಕ್ಸ್ಟ್ ಆಮೇಲೆ ಪ್ರತಿಯೊಂದು ಮನೆಗೂ ಹೋಗಿ ಆರತಿ ತೊಗೊಂಡು ದೇವಿ ಜೊತೆ ಬಂದು ದೇವಸ್ಥಾನದ ಹತ್ರ ಬಿಟ್ಟು ಆಮೇಲೆ ಮೇಲ್ಗಡೆ ತುಂಬ ಮನೆಗಳಿದ್ದಾವೆ. ಸೊ ಅಲ್ಲಿಂದ ಆರತಿ ಕರ್ಕೊಂಬರ್ತಾರೆ. ನನ್ನೇನು ತೋರಿಸ್ತೀನಿ ಮ್ಯಾಮ್, ಅಲ್ಲಿ ನೋಡ್ರಿ, ಪಟಾಕಿ ಗಿಡಗಿನ ಜೋರು.
ಪ್ರತಿಯೊಬ್ಬರು ಮನೆ ಹತ್ರನೂ ದೇವಿನ ಈ ರೀತಿ ಕರ್ಕೊಂಡೋಗಿ ಕೂರಿಸಿ ಅವ್ರ ಮನೆಯಿಂದ ಮಡ್ಲಕ್ಕಿ ಪೂಜೆ ಸಾಮಗ್ರಿಗಳನ್ನು ತಂದು ಪೂಜೆ ಮಾಡಿ ಆರತಿ ಎಲ್ಲ ಇಟ್ಟು ನೈವೇದ್ಯ ಅರ್ಪಿಸ್ತಾರೆ. ಆ ರೀತಿ ಮಾಡಿಕೊಂಡು ಬಂದಿರೋರಿಗೆ ಪಾನಕ ಮಜ್ಜಿಗೆ ಈ ರೀತಿ ಎಲ್ಲ ಕೊಟ್ಕೊಂಡು ಅಲ್ಲಿಂದ ಆರತಿ ತೊಗೊಂಡು ನೆಕ್ಸ್ಟ್ ಇನ್ನೊಂದು ಮನೆಗೆ ಬರ್ತಾರೆ. ಸೊ ಫಸ್ಟು ಇವ್ರ ಮನೆಗೆ ಹೋಗಿತ್ತು ಆರತಿ. ದೇವಿಗೆ ಅಲಂಕಾರ ಅಂತೂ ತುಂಬ ಚೆನ್ನಾಗಿ ಮಾಡಿದ್ದಾರೆ ಈ ಸರ್ತಿ. ನಗುಮುಖದಿಂದ ಕಂಗೊಳಿಸ್ತಾ ಇರೋ ಶ್ರೀ ಆದಿಶಕ್ತಿ ಜಗನ್ಮಾತೆ ಪ್ಲೇಗಮ್ಮ. ಮೊದಲಿಗೆ ಈ ಆಂಟಿ ಮನೆಯಿಂದನೇ ಪೂಜೆ ಶುರುವಾಗ್ತಿದ್ದು. ಸೊ ಕಾರೆಗಡಿಗೆಯಲ್ಲಿ ದೇವಿನ ಇಟ್ಟು ಪೂಜೆ ಮಾಡ್ತಿದ್ರು. ಹಳೆ ಊರಲ್ಲಿ 3 ಜಗಲಿ ಇತ್ತು ಕಂಬಗಳು. ಸೊ ಅಲ್ಲಿ ಇಟ್ಟು ಪೂಜೆ ಮಾಡ್ತಿದ್ರು. ನಂತರ ಅತ್ತಿ ಮರ ಇತ್ತು, ಅದು ಬಿದ್ದೋದಂಥ ಕಾಲಕ್ಕೆ ನಮ್ಮ ತಂದೆ ಅತ್ತಿ ಮರಕ್ಕೆ ಫೋಟೋ ಹಾಕಿ ಚಿಕ್ಕದಾಗಿ ಜಗಲಿ ಕಟ್ಟಿ ಆಮೇಲೆ ಪೂಜೆ ಶುರು ಮಾಡಿದ್ರು. ನಾವು ಹಳ್ಳಿಯಲ್ಲಿ ಯಾವುದೇ ರೀತಿ ಫಂಕ್ಷನ್ ಮಾಡೋವಾಗೂ ಅಷ್ಟೇ ತುಂಬ ಜೋರು ಮಳೆ ಬರೋಂಗಾಗಿರುತ್ತೆ. ಸೊ ಈ ದೇವಿಗೆ ಬಂದು ಮೀಸಲು ಕಟ್ಬಿಟ್ಟು ನಾವಿವತ್ತೇನೋ ಒಂದು ಫಂಕ್ಷನ್ ಮಾಡ್ತಿದ್ದೀವಿ, ತಾಯಿ ನಮ್ಮಮ್ಮ ಮಳೆ ಬರ್ದಂಗೆ ನೀನೇ ಕಾಯಮ್ಮ ಅಂತ ಒಂದು ಮೀಸಲು ಕಟ್ಟಿದ್ರೆ ಸಾಕು, ಸುತ್ತಮುತ್ತ ಮಳೆ ಆಗ್ತಿರುತ್ತೆ. ಅಲ್ಲಿ ಮಾತ್ರ ಮಳೆ ಆಗಲ್ಲ. ನೀವು ಎಲ್ಲಿ ಹರಕೆ ಕಟ್ಕೊಂಡಿರ್ತೀರೋ ಆ ಪ್ರದೇಶದಲ್ಲಿ ಮಾತ್ರ ಮಳೆ ಆಗಲ್ಲ. ಇದಂತೂ 100% ಸತ್ಯ, ನಾವೇ ನೋಡಿದ್ದೀವಿ. ಇದು ನಮ್ಮನೆ. ಸೊ ಹಳೆ ಮನೆಯೇ, ಆವಾಗಿನ ಕಾಲಕ್ಕೆ ಕಟ್ಟಿದ್ದು. ನಮ್ಮ ತಂದೆ ಈಗ ಮನೆ ಕಟ್ಟೋಕ್ಕೆ ಸುಮಾರು 5 ವರ್ಷ ತಗೊಂಡ್ರು. ನಾವು ಈ ಮನೆ ಕಟ್ಟಿದ್ದಷ್ಟೇ, ಒಂದಿನಕ್ಕೂ ಹೋಗಿ ಇರಲಿಲ್ಲ. ಇರೋ ಅದೃಷ್ಟನೂ ಆಗಲಿಲ್ಲ. ನಾವು ಬೆಂಗಳೂರಿಗೆ ಹೊರಟೋದ್ವಿ. ನಮ್ಮ ಅತ್ತಿಗೆಯವರಿದ್ದಾರೆ, ಅವರು ಇತ್ತೀಚೆಗಷ್ಟೇ ಬಂದಿರೋದು. ಇದು ಆರತಿ ಮಾಡಿ ಈ ರೀತಿ ಎಲ್ಲ ದೇವಿ ಮುಂದೆ ಇಟ್ಟಿರ್ತಾರೆ. ಆ ಫೋಟೋದಲ್ಲಿ ವೈಟ್ ಶರ್ಟ್ ಹಾಕ್ಕೊಂಡಿದ್ದಾರಲ್ಲ ಅವರೇ ನಮ್ಮ ತಂದೆ. ಅವ್ರಿಗೆ ಈ ಜಾತ್ರೆ ಅಂದರೆ ಎಷ್ಟು ಇಷ್ಟ ಅಂದರೆ ಹೇಳೋಕ್ಕೆ ಆಗಲ್ಲ. 1 ವಾರಕ್ಕೆ ಮುಂಚೆನೇ ಎಲ್ಲ ರೆಡಿ ಮಾಡ್ಕೊತಿದ್ರು. ಊರಿಗೆ ಹೋಗ್ಬೇಕು ಅಂತ. ನಾನು ಅವ್ರು ಒಂದು ಫೋಟೋನು ಇಟ್ಕೊಂಡಿಲ್ಲ ನಮ್ಮ ಮನೇಲಿ. ಅವ್ರ ಫೋಟೋಗೆ ನಂಗೆ ಪೂಜೆ ಮಾಡೋಕ್ಕೂ ಒಂಥರ ಆಗುತ್ತೆ, ಯಾಕಂದರೆ ನನ್ನ ಕಲ್ಪನೆಯಲ್ಲಿ ಅವ್ರು ಇನ್ನೂ ಇದ್ದಾರೆ. ಸೊ ಹಂಗೆಲ್ಲ ನೋಡಿದಾಗ ನನಗೆ ಬೇಜಾರು ಅನಿಸುತ್ತೆ. ದೇವಿ ಎತ್ಕೊಂಡಿರೋರೆಲ್ಲ ನನ್ನ ಕಸಿನ್ಸ್, ಬ್ರದರ್ಸು. ಕಳಶ ಎತ್ಕೊಂಡಿರೋದು ನಮ್ಮ ಅಣ್ಣ ಅವರು.
ಮೊದಲಿಗೆ ಕಳಸನ ಮೆಚೆಡ್ ಆಗದೆ ಇರುವಂತಹ ಹುಡುಗಿರೆ ಎತ್ಕೋಬೇಕಿತ್ತು, ಅವ್ರ ಕೈಲೇ ಎರಿಸ್ಕೊಂಡ್ಬರ್ತಿದ್ದು. ಸೊ ಹುಡುಗಿರ ಸಂಖ್ಯೆ ಸ್ವಲ್ಪ ಕಮ್ಮಿ ಆಗ್ತಿದೆಯಲ್ಲ, ಹಂಗಾಗಿ ಎಲ್ಲ ಈಗ ಹುಡುಗರೇ ತಗೋತಿದ್ದಾರೆ. ನನ್ನ ಸೀರೆ ಬೆಳಗ್ಗೆನೆ ತೊಗೊಂಡು ಹೋಗಿದ್ರೆ ಉಡಿಸ್ತಿದ್ರು. ಸೊ ಲೇಟ್ ಆಯ್ತಲ್ಲ, ಹಂಗಾಗಿ ದೇವಿಗೆ ಅಲ್ಲೇ ಮಡ್ಲಕ್ಕಿ ಕೊಟ್ಬಿಟ್ಟೆ. ಮಡ್ಲಕ್ಕಿ ಕೊಟ್ಬಿಟ್ಟು ನಾನು ಅಲ್ಲೇ ಪೂಜೆ ಮಾಡಿದೆ. ನನ್ನ ತಂದೆ ಆಸೆ ಅಲ್ವಾ, ಸೊ ಅದೇ ಮನೆ ಹತ್ರ ಪೂಜೆ ಮಾಡಬೇಕು ಅಂತ ಅಲ್ಲೇ ಮಡ್ಲಕ್ಕಿ ಕೊಟ್ಟು ನಮ್ಮ ಅತ್ತಿಗೆ ನಾನು ಇಬ್ಬರು ಅಲ್ಲೇ ಪೂಜೆ ಮಾಡಿದ್ವಿ. ಅವರು ದೇವ್ರನ್ನ ಸೂರ್ಯ ಹುಟ್ಟೋ ಕಡೆ ಕೂರಿಸ್ಬೇಕಿತ್ತು. ಸೊ ದಕ್ಷಿಣಕ್ಕೆ ಕೂರಿಸ್ಬಿಟ್ರು, ಅದೊಂದು ಸ್ವಲ್ಪ ಮಿಸ್ಟೇಕ್ ಆಯಿತು. ಹಾಗೂ ಅಲ್ಲಿ ನಮ್ಮ ಅಣ್ಣನೂ ಹಂಗೂ ಹೇಳ್ತಾ ಇದ್ರು ಹಿಂಗೆ ಕೂರಿಸ್ಬೇಕು ಅಂತ. ಸೊ ಅಲ್ಲಿ ಗಡಿ ಬಿಡಿಲಿ ಗೊತ್ತಾಗ್ಲಿಲ್ಲ ಯಾರಿಗೂ. ಸೀರೆ ಅದ್ರ ಮೇಲೆ ಹಾಕಮ್ಮ, ಸೀರೆ ಹಿಂದ್ಗಡೆ ಅಲ್ಲೆಲ್ಲ ಕಲ್ಲರ್ ಹೋಳಿ ಹಚ್ಕೊಂಡು ನನ್ನ ತಮ್ಮನಿಗೊಬ್ಬನಿಗೆ ಅಲರ್ಜಿನೇ ಆಗೋಯ್ತು. ತುಂಬಾ ಹಾರ ಆಗಿದೆಯಲ್ಲ, ಸೊ ಎಲ್ಲ ಹಾಕಕ್ಕಾಗಲ್ಲ. ಅದಕ್ಕೆ ದೇವಿಗೆ ಅರ್ಪಿಸಿ ಅಲ್ಲೇ ಇಡ್ತಾ ಇದ್ದೀನಿ. ಅಲ್ಲಿ ದೇವಸ್ಥಾನಕ್ಕೆ ಹೋದ್ಮೇಲೆ ಎಲ್ಲ ಹಾಕ್ತಾರೆ ನೀಟಾಗಿ. ಬಿಡು ಸಾಕು, ಅಲ್ಲಿ ದೇವಸ್ಥಾನದ ಒಳಗಡೆ ಹಾಕಿ ಅದ್ರಲ್ಲಿ ಕುದುರೆಗೂ ಹಾಕಕ್ಕಾಗಲ್ಲ. ಈ ದೇವಿ ವಾಹನ ಬಂದ್ಬಿಟ್ಟು ಕುದುರೆ. ಆಲ್ಮೋಸ್ಟ್ ಎಲ್ಲ ಕಡೆ ಗ್ರಾಮ ದೇವತೆ ವಾಹನ ಕುದುರೆನೇ ಆಗಿರುತ್ತೆ. ಆದಿಶಕ್ತಿ ಎಲ್ಲ ಸ್ವರೂಪದಲ್ಲೂ ಒಂದೇ ರೀತಿ ಇರ್ತಾರೆ. ಕೆಲವೊಂದು ಹುಲಿ ವಾಹನ ಇರುತ್ತೆ, ಕೆಲವೊಂದರಲ್ಲಿ ಸಿಂಹ ವಾಹನ ಇರುತ್ತೆ. ಇದು ಕುದುರೆ ವಾಹನ. ನನ್ನ ಹಸ್ಬೆಂಡ್ ವಿಡಿಯೋ ಮಾಡ್ತಿದ್ರು, ಸೊ ನಾನು ಅವ್ರ ಹತ್ರ ಇಸ್ಕೊಂಡು ವಿಡಿಯೋ ಮಾಡ್ತಿದ್ದೆ. ಅಲ್ಲಿ ಬಂದಿರೋರೆಲ್ಲ ಯಾರೋ ಫೋಟೋಗ್ರಾಫರ್ ಕರೆಸ್ಬಿಟ್ಟಿದ್ದಾರೆ, ಎಲ್ಲ ವಿಡಿಯೋ ಮಾಡೋಕ್ಕೆ ಅಂದ್ಕೊಂಡಿದ್ದಾರೆ. ಇವಳು ನಮ್ಮ ಅಣ್ಣನ ಮಗಳು ವಿಡಿಯೋ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಮುಖನೇ ತೋರಿಸ್ತಿಲ್ಲ. ನೀನು ವಿಡಿಯೋ ಮಾಡ್ತೀಯ, ಹೋಗತ್ತೆ ಅಂತ ಕೂಗಿದ್ರು ತಿರುಗ್ತಿಲ್ಲ. ನೆಕ್ಸ್ಟು ನಮ್ಮನೆಯಿಂದ ಆರತಿ ತೊಗೊಂಡು ಊರೊಳಗೆ ಹೋದ್ವಿ. ಸೊ ಅಲ್ಲಿ ಆರತಿ ತೊಗೊಂಡು ನೆಕ್ಸ್ಟ್ ಮೇಲ್ಗಡೆ ಮನೆಗಳಿದ್ದಾವೆ, ಅಲ್ಲಿಗೆ ಹೋಗ್ತಾರೆ. ಈ ದೇವಿಗೆ ಮೊಸರನ್ನ ನೈವೇದ್ಯ ಮಾಡಿಬಿಟ್ಟು ನೆಕ್ಸ್ಟ್ ನಾನ್ ವೆಜ್ಜು ಊಟ ಮಾಡಿಸ್ತಾರೆ. ಅಂದರೆ ಪ್ರತಿಯೊಬ್ಬರು ಮನೆಯಲ್ಲೂ ಅವರವರೇ ಮಾಡ್ಕೊತಾರೆ.
ಪೂರ್ತಿ ಏನು ಮಾಡಿದ್ದೀರಾ? ಹಾಂ ಮಾಡ್ತಾ ಅಲ್ಲೇ ಹಾಂ ಮಾಡಿದ್ದೀವಿ. ಹತ್ಕೊಂಡಿಲ್ಲ ದೇವಿಗೆ ಮೊಸರನ್ನ, ಟೊಮೊಟೊ ಬಾತು ಮತ್ತು ಕೇಸರಿ ಬಾತು ಎಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ. ಅದು ಕೊನೆಯಲ್ಲಿ ಎಲ್ರಿಗೂ ಪ್ರಸಾದ ಕೊಡ್ತಾರೆ. ತುಂಬ ಬಿಸಿಲಿತ್ತಲ್ಲ, ಹೆಂಗೆ ಆಗ್ಬಿಟ್ಟಿದೆ ನೋಡಿ ಬಿಸಿಲಲ್ಲಿ ಓಡಾಡಿ. ನನ್ನ ಮಗ ಅಂತೂ ಪಟಾಕಿ ಸದ್ದಿಗೆ ಈಚೆಗೆ ಬರ್ತಾರೆ ಎದ್ರುಕೊಂಡು, ನನಗೂ ಬಿಡ್ತಾ ಇಲ್ಲ. ಎಲ್ಲ ವಿಡಿಯೋ ಮಾಡ್ತೀನಿ ಅಂತ ಮುಖ ಮುಚ್ಚಿದ್ದಾರೆ. ನೆಕ್ಸ್ಟ್ ನಾನು ಒಂದು ಆರತಿ ತೊಗೊಂಡೆ. ಅಂದರೆ ನಾನು ಮುಂಚೆನೇ ನಮ್ಮ ಅತ್ತಿಗೆ ಆರತಿ ಮಾಡೋಕ್ಕೆ ಹೇಳಿರ್ತೀನಿ. ಸೊ ಅವರು ಬೆಂಗಳೂರಲ್ಲಿರೋ ಆರತಿನೆಲ್ಲ ಅವರೇ ಮಾಡ್ತಾರೆ. ಎತ್ಕೊಳ್ಳೋಕ್ಕೆ ಸ್ವಲ್ಪ ಜನ ಇಲ್ಲದೆ ಇರೋದ್ರಿಂದ ಎಲ್ಲರೂ ಎತ್ಕೊಬೇಕಾಗುತ್ತೆ. ಸೊ ಹಂಗಾಗಿ ನಾನು ಆರತಿ ಎತ್ಕೊಂಡೆ. ನಾನಂತೂ ಒಂದು ವರ್ಷನೂ ಮಿಸ್ ಮಾಡಲ್ಲ, ಪ್ರತಿ ವರ್ಷನೂ ಹೋಗ್ತೀನಿ ಈ ಜಾತ್ರೆಗೆ. ಆರತಿ ಎಲ್ಲ ನೋಡಿ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಇನ್ನೂ ದೊಡ್ಡ ದೊಡ್ಡ ಆರತಿ ಮಾಡ್ಕೊಂಬರ್ತಾರೆ, ಅದನ್ನು ನಿಮಗೆ ತೋರಿಸ್ತೀನಿ. ಓ ಅದಕ್ಕೆ ನೀವು ಚೆನ್ನಾಗಿದ್ದೀರಾ? ಪಟಾಕಿ ಹೊಡಿತಾರಲ್ಲ. ನಂತರ ಎಲ್ಲ ಆರತಿ ಬಂದಾದ್ಮೇಲೆ ದೇವಸ್ಥಾನನ ದೇವ್ರ ಜೊತೆಯಲ್ಲಿ ಮತ್ತು ಕಳಶದ ಜೊತೆ ಈ ರೀತಿ 3 ಸುತ್ತು ಬಂದು ದೇವರು ಒಳಗಡೆ ಹೋಗಲ್ಲ ಅನ್ನತ್ತೆ. ಬಟ್ ಕೊನೆಯಲ್ಲಿ ಹೋಗಿ ದೇವಸ್ಥಾನದ ಗುಡಿ ಒಳಗಡೆ ಕೂತ್ಕೊಳ್ಳುತ್ತೆ. ನೋಡಿ ಇದು ಯಾವ ರೀತಿ ಮಾಡುತ್ತೆ ಇವಾಗ ಒಳಗಡೆ ಹೋಗೋಕ್ಕೆ.
ಯಾರೂ ಮಾಡ್ತಿರೋದಲ್ಲ, ದೇವಿನೇ ಸ್ವತಃ ಮಾಡ್ತಿರೋದು. ದೇವಿನ ಅಲ್ಲಿ ಕೂರಿಸಿ ಮೊದಲಿಗೆ ಪೂಜೆ ಎಲ್ಲ ಮಾಡಿ ನಂತರ ಒಳಗಡೆ ಕೂರಿಸ್ತಾರೆ ದೇವಸ್ಥಾನದೊಳಗೆ. ಆಮೇಲೆ ಒಂದೊಂದೇ ಅಡ್ಡಿ ನಿಲ್ಲಿಸ್ಕೊಂಡು ದೇವಸ್ಥಾನದ ಒಳಗಿರ್ತಾರೆ. Thank you.
ಇನ್ನು ಈ ಜಾತ್ರೆಯಲ್ಲಿ ನನ್ನ ಚೈಲ್ಡ್ಹುಡ್ ಫ್ರೆಂಡ್ಸ್ ಎಲ್ಲ ಸಿಕ್ಕಿದ್ರು. ಈ ಸತಿ ಅಂತೂ ತುಂಬ ಖುಷಿ ಆಯಿತು ನಮಗೆ. ಸೊ ದೇವಿನ ಒಳ ಕೂರಿಸ್ಬಿಟ್ಟು ಆರತಿ ಎಲ್ಲ ಒಂದೊಂದೇ ಇಸ್ಕೊಂಡು ಒಳಗಿಡ್ತಾರೆ. ಸೊ ಇದಾಗಿತ್ತು ಇವತ್ತಿನ ನಮ್ಮ ಶ್ರೀ ಆದಿಶಕ್ತಿ ಅಟ್ಟಿಮಾರಮ್ಮ ಪ್ಲೇಗಮ್ಮ ಜಗನ್ಮಾತೆಯ ಜಾತ್ರಾ ಮಹೋತ್ಸವ. ಯಾರು ಬರೋಕ್ಕಾಗಿಲ್ಲ ಅವರೆಲ್ಲ ಯೂಟ್ಯೂಬಲ್ಲಿ ನೋಡಿ ಎಂಜಾಯ್ ಮಾಡಿ. ನೆಕ್ಸ್ಟ್ ವರ್ಷ ತಪ್ಪದೆ ಎಲ್ಲರೂ ಬನ್ನಿ. ಎಲ್ರಿಗೂ ಆ ದೇವಿ ಒಳ್ಳೇದು ಮಾಡಲಿ. ಸರ್ವೇ ಜನಾಃ ಸುಖಿನೋ ಭವಂತು. ಯಾ ದೇವಿ ಸರ್ವಭೂತೇಷು ಶಕ್ತಿರೂಪೇಣ ಸಂಸ್ಥಿತ. ನಮಸ್ತೆಸ್ತೈ 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 ನಮೋ ನಮಃ. ಇನ್ನು ಮೊದಲೇ ಮಾಡಿದಂತಹ ಪ್ರಸಾದನೆಲ್ಲ ಭಕ್ತಾದಿಗಳಿಗೆ ಹಂಚಿ ಅಲ್ಲಿ ಒಂದು ಮರಿನ ಬಲಿ ಕೊಡ್ತಾರೆ ದೇವಿಗೆ. ಇದಾಗಿತ್ತು ಇವತ್ತಿನ ಬ್ಲಾಗ್. ಯಾರಿಗೆಲ್ಲ ಈ ಬ್ಲಾಗ್ ಇಷ್ಟ ಆಗುತ್ತೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ.